ಮೊನ್ನೆ ಮೈಸೂರು ಆಯಿತು, ಇದೀಗ ಮಂಡ್ಯದ ಸರದಿ. ಹೌದು, ಮಂಡ್ಯದಲ್ಲಿ ಕಾಂಗ್ರೆಸ್ ಒಂದು ಬೃಹತ್ ಸಮಾವೇಶವನ್ನ ಆಯೋಜಿಸ್ತಾ ಇದೆ. ನಾಳೆ ಮದ್ದೂರಿನಲ್ಲಿ ಕಾಂಗ್ರೆಸ್ನ ಈ ಬೃಹತ್ ಸಮಾವೇಶ ಆಯೋಜನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುವಂಥ ಸಮಾವೇಶ ಇದು. 20,000ಕ್ಕೂ ಹೆಚ್ಚು ಜನರನ್ನ ಸೇರಿಸೋದಕ್ಕೆ ಈಗ ತಯಾರಿ ಆಗ್ತಾ ಇದೆ. ದಳಪತಿಗಳಿಗೆ ಈ ಮುಖೇನವಾಗಿ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಸಜ್ಜಾಗ್ತಾ ಇದ್ದಾರೆ ಈಗ ಕಾಂಗ್ರೆಸ್ನವರು. ಮಂಡ್ಯದ ಅಭಿವೃದ್ಧಿ ವಿಚಾರವಾಗಿ ದಳ ಅಥವಾ JDS ನಾಯಕರುಗಳಿಗೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಪ್ರಯತ್ನ ಇದು ಅಂತ ಹೇಳಲಾಗ್ತಾ ಇದೆ, ಅಂದರೆ ವಿಶ್ಲೇಷಿಸಲಾಗ್ತಾ ಇದೆ. JDS ನಾಯಕರುಗಳಿಗೆ ಭಾಳಷ್ಟು ಅವ್ರು ಪ್ರಶ್ನೆಯನ್ನು ಮಾಡ್ತಾ ಇದ್ರಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಅಂತ ಹೇಳಿ ಮದ್ದೂರು ಕ್ಷೇತ್ರಕ್ಕೆ 1,000 ಕೋಟಿಗೂ ಹೆಚ್ಚು ಅನುದಾನವನ್ನು ತರಲಾಗಿದೆ. ಅಭಿವೃದ್ಧಿಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನುವಂಥ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಅಂದರೆ ಆ ಭಾಗದ ಸಂಸದರು ಕುಮಾರಸ್ವಾಮಿ ಅವ್ರು ಬಂದು ದಿಶಾ ಸಭೆ ನಡೆಸ್ತಾರೆ. ಅದಕ್ಕೆ ಯಾವ ಕಾಂಗ್ರೆಸ್ ಶಾಸಕರು ಕೂಡ ಬಂದು ಸೇರಲ್ಲ. ಅದಕ್ಕೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ರೀತಿಯಾದಂಥ ವಾದ, ನಾವು ಮಾಡುವಂಥ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರಾ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಭಾಳ ತಿಕ್ಕಾಟ ನಡೀತಾ ಇದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಹಾಗೆ JDSನ ನಡುವೆ. ಈಗ ಕಾಂಗ್ರೆಸ್ ಒಂದು ಸಮಾವೇಶದ ಮುಖೇನವಾಗಿ ಮತ್ತಷ್ಟು ತನ್ನ ಬಲ ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ.